ಯಾರಾದರೂ ಸತ್ತ ನಂತರ ಅವ್ರನ್ನ ಎರಡು ರೀತಿ ಸಂಸ್ಕಾರ ಮಾಡ್ತಾರೆ. ಒಂದು ಮಣ್ಣಿನಲ್ಲಿ ಹೂಳೋದು, ಇನ್ನೊಂದು ಸುಡೋದು. ಎರಡು ರೀತಿ ಮಾಡ್ತಾರೆ. ಎರಡು ರೀತಿ ಮಾಡಿದಾಗ್ಲೂ ಬೆಂಕಿ ಹಚ್ಚೋದನ್ನು ನೋಡಬೇಕು ಅಂತ ಹೇಳ್ತಾರೆ. ಬೆಂಕಿ ಹಚ್ಚಿದ ತಕ್ಷಣ ಎಲ್ಲರನ್ನೂ ಕಳಿಸ್ಬಿಡ್ತಾರೆ, ಅಲ್ಲಿ ಯಾರೂ ಉಳ್ಕೊಳ್ಳಲ್ಲ. ಏನೂ ಉಳಿಯೋದಿಲ್ಲ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಬನ್ನಿ ಗರುಡ ಪುರಾಣದಲ್ಲಿ ಇದ್ರ ಬಗ್ಗೆ ಏನು ಹೇಳುತ್ತೆ ಅಂತ. ಪ್ರತಿಯೊಬ್ಬ ಮನುಷ್ಯನು ಹುಟ್ಟಿದ ಮೇಲೆ ಸಾಯಲೇಬೇಕು. ಅದು ಯಾವ ರೀತಿನಾದರೂ ಆಗಿರ್ಬೋದು. ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಆಕ್ಸಿಡೆಂಟ್ ಆಗಿರ್ಬೋದು, ಹುಷಾರು ತಪ್ಪಿ ಆಗಿರ್ಬೋದು, ಯಾವುದೇ ರೀತಿ ಕಾಯಿಲೆಯಿಂದ ನರಳಿ ಆಗಿರ್ಬೋದು, ಅಥವಾ ತಾವೇ ತಮ್ಮ ಜೀವನನ ಕಳ್ಕೊಂಡಾಗಿರ್ಬೋದು. ತುಂಬ ರೀತಿ ಸಾವನ್ನ ಅನುಭವಿಸ್ತಾರೆ. ಅದು ವಿಧಿಲಿಖಿತವಾಗಿರ್ಬೋದು. ಅದು ವಿಧಿಲಿಖಿತ ಅಂತ ಕೆಲವೊಬ್ರು ನಂಬ್ತಾರೆ, ಕೆಲವೊಬ್ರು ಅದು ಹಣೆ ಬರ ಅಂತ ನಂಬದೇ ಇರೋರು ಇರ್ತಾರೆ. ಆದರೆ ನಮ್ಮ ಸನಾತನ ಧರ್ಮದಲ್ಲಿ 16 ಆಚರಣೆಗಳಿದ್ದು ಅದರಲ್ಲಿ ಇದು 16ನೇ ಆಚರಣೆ ಆಗಿರುತ್ತೆ. ಎಲ್ಲರ ಮನೆಯಲ್ಲೂ ಸತ್ತಾಗ, ಯಾರದೇ ಮನೆಯಲ್ಲಿ ಸಾವಾಗಲಿ ಎಲ್ಲರೂ ಅಕ್ಕಪಕ್ಕ ದೂರೋರು, ಹಿತೈಷಿಗಳು, ಸಂಬಂಧಿಕರು, ಗೊತ್ತಿರೋರು ಎಲ್ಲ ಬಂದು ನೋಡ್ತಾರೆ. ಕೊನೆಗೆ ಹಿತೈಷಿಗಳಂತ ದ್ವೇಷ ಮಾಡ್ತಾ ಇರೋರು, ಅವ್ರನ್ನ ದ್ವೇಷಿಸೋರು ಕೂಡ ಕೊನೆ ಸರಿ ಅಂತ ಬಂದು ಮುಖ ನೋಡ್ತಾರೆ. ಸತ್ತ ಮೇಲೆ ಅವ್ರ ಮೇಲೆ ಏನೂ ದ್ವೇಷ ಇಟ್ಕೊಳ್ಳೋಕ್ಕಾಗಲ್ಲ ಅಂತ ಬಂದು ನೋಡ್ತಾರೆ. ನೋಡಿದ್ಮೇಲೆ ಅಲ್ಲಿ ಏನು ಮಾಡ್ತಾರಪ್ಪ ಅಂದರೆ, ಎಲ್ಲರೂ ಬಂದು ನೋಡಿದ್ಮೇಲೆ ಒಂದು ಒಳ್ಳೆ ಟೈಮು, ರಾಹು ಕಾಲ ಇಲ್ಲದೆ ಇರೋ ಟೈಮ್ ನೋಡಿಕೊಂಡು ಅವ್ರನ್ನ ತೆಗೆದು ನೀಟಾಗಿ ಸ್ನಾನ ಮಾಡಿಸಿ ಅವ್ರಿಗೆ ಹೊಸ ಬಟ್ಟೆಯನ್ನು ಹೊಲಿಸ್ಕೊಂಬಂದಿರ್ತಾರೆ. ಹೊಸ ಬಟ್ಟೆ ತಂದು ಹಾಕ್ತಾರೆ. ಹಾಕ್ಬಿಟ್ಟು ಮತ್ತೆ ಮನೆಯವರೆಲ್ಲ ಸೇರಿ ಪೂಜೆ ಮಾಡ್ತಾರೆ. ಅಲ್ಲೂ ಕೂಡ ತುಂಬ ಥರ ಪೂಜೆಗಳನ್ನೆಲ್ಲ ಮಾಡಿರ್ತಾರೆ. ಅದು ಮೊದಲಿಂದನೂ ನಡ್ಕೊಂಬಂದಿರುವಂಥದ್ದು. ಆಮೇಲೆ ಪೂಜೆ ಎಲ್ಲ ಮಾಡಿ ಅದನ್ನು ಚಟ್ಟಾಕೆ ಇಟ್ಕೋತಾರೆ. ಇಟ್ಕೊಂಡು ಮೊದಲೆಲ್ಲ ಹೊತ್ಕೊಂಡು ಹೋಗ್ತಿದ್ರು. ಈಗ ಅದಕ್ಕೆ ಅಂತಲೇ ಗಾಡಿ ವ್ಯವಸ್ಥೆ ಮಾಡಲಾಗಿದೆ. ಆ ಗಾಡೀಲಿ ಕರ್ಕೊಂಡು ಹೋಗ್ತಾರೆ. ಅದು ಹೆಗ್ಲು ಕೊಡೋದು ಅಂತ ಹೇಳ್ತಾರೆ. ಹೆಗ್ಲು ಕೊಡಬೇಕು, ಹೆಗ್ಲು ಕೊಟ್ಟರೆ ನಮಗೂ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಅವಾಗೆಲ್ಲ ತುಂಬ ಜನ ಹೆಗ್ಲು ಕೊಡ್ತಿದ್ರು. ಈಗಲೂ ಕೂಡ ಒಂದು ಸ್ವಲ್ಪ ದೂರ ನಡ್ಕೊಂಡೋಗಿ ಆಮೇಲೆ ಗಾಡಿಗೆ ಹಾಕ್ತಾರೆ. ಇನ್ನು ಗರುಡ ಪುರಾಣದಲ್ಲಿ ಆತ್ಮ ದೇಹವನ್ನು ತೊರೆಯುತ್ತೆ ಅಂತ ಹೇಳ್ತಾರೆ. ದೇಹಕ್ಕೆ ಸಾವಿದೆ, ಆದರೆ ಆತ್ಮಕ್ಕೆ ಸಾವಿಲ್ಲ. ನಾವು ಸುಟ್ಟಾಗಿರ್ಬೋದು, ಮಣ್ಣು ಹೂಳ್ದಾಗಿರ್ಬೋದು, ಸುಟ್ಟಾಗ ದೇಹ ಸುಟ್ಟೋಗ್ಬಿಡುತ್ತೆ. ಹೂಳ್ದಾಗ ಏನಾಗುತ್ತೆ, ಮಣ್ಣು ಮಾಡಿದಾಗ ಅದು ಕೆಲವೊಂದು ಪ್ರಾಣಿಗಳು ಅಂದರೆ ಕ್ರಿಮಿಕೀಟಗಳು ಒಳಗಡೆನೆ ತಿಂದು ಅದನ್ನು ದೇಹನ ನಾಶ ಮಾಡುತ್ತೆ ಅಂತ ಹೇಳ್ತಾರೆ. ಆ ದೇಹನ ನಾಶ ಮಾಡುತ್ತೆ. ಆದರೆ ದೇಹ ಸದ್ಗತಿ ಕೊಟ್ಟ ಮೇಲೆ ಆತ್ಮ ಮಾತ್ರ ಉಳಿಯುತ್ತೆ. ಆ ಆತ್ಮಕ್ಕೆ ಯಾವುದೇ ರೀತಿ ಸಾವು ಕೊಡೋಕ್ಕಾಗಲ್ಲ. ನಾವು ಬೆಂಕಿಯಿಂದ ಸುಡ್ಬೋದು ಅಥವಾ ಏನೇ ಮಾಡ್ಬೋದು, ಯಾವ ರೀತಿ ಸತ್ರೂ ಕೂಡ ಆತ್ಮ ದೇಹದಿಂದ ಹೊರಗಡೆ ಬಂದಿರುತ್ತೆ ಹೊರತು ಆತ್ಮಕ್ಕೆ ಸಾವಿರಲ್ಲ. ಶವ ಸಂಸ್ಕಾರ ಆದಮೇಲೆ ದೇಹದಿಂದ ಹೊರಟ ಆತ್ಮ ಬೇರೆ ಲೋಕಕ್ಕೆ ಹೋಗುತ್ತೆ ಅಂತ ಹೇಳ್ತಾರೆ. ಬೇರೆ ಲೋಕಕ್ಕೆ ಹೋಗಬೇಕಾದ್ರೆ ಅಲ್ಲಿ ಪೂಜೆ ಮಾಡಬೇಕಾದ್ರೆ ಅದು ಆತ್ಮ ಸತ್ತ ನಂತರ ಅಲ್ಲೇ ಹೊರಗಡೆ ಸುತ್ತಾಡ್ತಾ ಇರುತ್ತೆ. ಕೆಲವೊಬ್ಬರು ಒಂದು ದಿನ ಇಟ್ಕೋತಾರೆ, ಅಥವಾ ನೈಟ್ ಸತ್ತಾಗಲೂ ಇಟ್ಕೋಬೋದು. ಮಾರನೇ ದಿನ ಅಥವಾ ಬೆಳಿಗ್ಗೆ ಸತ್ತರೂ ಅವತ್ತೇ ಮಣ್ಣು ಮಾಡ್ಬೋದು ಅಥವಾ ಸಂಸ್ಕಾರ ಮಾಡ್ಬೋದು. ಏನೇ ಮಾಡಿದ್ರೂ ಆ ಸಂಸ್ಕಾರ ಮಾಡೋ ತನಕನೂ ಅಲ್ಲೇ ಆತ್ಮ ಓಡಾಡ್ತಾ ಇರುತ್ತೆ ಅಂತ ಹೇಳ್ತಾರೆ. ಆ ಆತ್ಮ ಅವ್ರಿಗೆ ತುಂಬ ಪ್ರೀತಿ ಪಾತ್ರರು ಯಾರಿರ್ತಾರೋ ಅವ್ರ ಜೊತೆ ಇರುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಅವರು ಮಾಡ್ಕೊಂಡು ಹೋಗಬೇಕಾದ್ರೆ ಶವ ಸಂಸ್ಕಾರ ಮಾಡಿದ್ಮೇಲೆ, ಅಂದರೆ ನಾವು ಹೂಳೋದಾಗಿರ್ಬೋದು ಅಥವಾ ಸುಡೋದಾಗಿರ್ಬೋದು, ಸುಡಬೇಕಾದ್ರೂ ಮನೆಯವರು, ಹತ್ರದವರು ಎಲ್ಲರೂ ಕೂಡ ಒಂದೊಂದು ಮರದ ಪೀಸು ಅಥವಾ ಏನಾದ್ರೂ ಹಾಕಬೇಕು ಅಂತ ಹೇಳ್ತಾರೆ. ಮತ್ತು ಮಣ್ಣು ಮಾಡಬೇಕಾದ್ರೂ ಸರಿ, ಎಲ್ಲರೂ ಒಂದೊಂದು ಇಡಿ ಮಣ್ಣು 3 ಇಡಿ ಮಣ್ಣು ಹಾಕಬೇಕು ಅಂತ ಹೇಳ್ತಾರೆ. ಮಣ್ಣು ಮಾಡಬೇಕಾದ್ರೂ 3 ಇಡಿ ಮಣ್ಣು ಮಾಡ್ತಾರೆ. ಹಾಗಾಗಿ 3 ಇಡಿ ಮಣ್ಣು ಹಾಕಿದ್ಮೇಲೆ ಮುಚ್ತಾರೆ. ಅದನ್ನು ಮುಚ್ಚಿದ ಮೇಲೂ ಕರ್ಪೂರ ಹಚ್ತಾರೆ ಮೇಲೆ. ಆ ಕರ್ಪೂರ ಹಚ್ಚೋ ತನಕ ಇದ್ದು ಆ ಕರ್ಪೂರ ಹಚ್ಚೋದನ್ನು ನೋಡಬೇಕು. ಇನ್ನು ಸುಟ್ಟಾಗ ಸುಡೋದನ್ನು ಅಲ್ಲಿಗೆ ಮಗ ಅಥವಾ ಮಗನ ಸಮಾನವಾಗಿ ಯಾರು ಇರ್ತಾರೆ ಅವರು ಬೆಂಕಿ ಇಡ್ತಾರೆ. ಬೆಂಕಿ ಇಡೋದನ್ನು ಕೂಡ ನೋಡಬೇಕು ಅಂತ ಹೇಳ್ತಾರೆ. ನೋಡಿಬಿಟ್ಟು ಹಚ್ಚಿದ ತಕ್ಷಣ ಹೋಗಬೇಕು. ಯಾಕಪ್ಪ ಅಂದರೆ ಅಲ್ಲಿ ತಕ್ಷಣ ಆತ್ಮ ಏನಿರುತ್ತೆ ಅದು ತನ್ನ ಲೋಕಕ್ಕೆ, ಅಂದರೆ ಎಲ್ಲಿಗೆ ಹೋಗಬೇಕು ಅಂತಿರುತ್ತೋ ಅದರ ಒಂದು ಜಾಗಕ್ಕೆ, ಅಂದರೆ ಮೇಲ್ಲೋಕಕ್ಕೆ ಹೋಗ್ತಾ ಇರುತ್ತೆ. ಆವಾಗ ಏನಾಗುತ್ತೆ ಅಂದರೆ, ಅಕಸ್ಮಾತ್ ಏನಾದರೂ ಅಲ್ಲಿ ತುಂಬ ಆತ್ಮೀಯರು ಬೇಕಾದವರು ಅಲ್ಲಿ ಉಳ್ಕೊಂಡು ನೋಡೋಣ ಅಂತ ಉಳ್ಕೊಂಡ್ರೆ ಅವ್ರು ಅಳ್ತಾ ಇರೋದು ಅಥವಾ ಏನಾದರೂ ಮಾಡ್ತಾ ಇರೋದನ್ನ ನೋಡಿದಾಗ ಆ ಆತ್ಮಕ್ಕೆ ಒಂದು ಬಂಧನದ ರೀತಿ ಆಗುತ್ತೆ. ಅದು ತನ್ನ ಲೋಕಕ್ಕೆ ಸೇರೋಕ್ಕೆ ಅವಕಾಶ ಸಿಗಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಅಲ್ಲಿ ಯಾರೂ ಇರಬಾರ್ದು, ಎಲ್ಲ ಹೊರಟೋಗ್ಬಿಟ್ರೆ ಅದು ಬಂಧನ ಮುಕ್ತವಾಗಿ ತನ್ನ ದಾರಿನ ಅದು ಸೇರುತ್ತೆ ಅಂತ ಹೇಳ್ತಾರೆ.
ಹಾಗಾಗಿ ಶವ ಸಂಸ್ಕಾರನ ಮಾಡಿದ ತಕ್ಷಣ ನೀವು ಯಾವುದೇ ರೀತಿ ಶವ ಸಂಸ್ಕಾರ ಮಾಡಿದ್ರೂ ಅಲ್ಲಿ ಯಾರೂ ಉಳಿಬಾರ್ದು ಅಂತ ಹೇಳ್ತಾರೆ. ಬಂದು ನಂತರ ಅಲ್ಲಿ ಮನೆ ಹತ್ರ ಹಚ್ಚಿರೋ ದೀಪ ನೋಡಿಬಿಟ್ಟು ಮನೆಗೆ ಹೋಗಬೇಕು ಅಂತ ಹೇಳ್ತಾರೆ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು ಕೇಳಿದ್ದಕ್ಕಾಗಿ.